ವಿಘ್ನಗಳು ಅಂತ ಅಂದ್ರೆ ಸಾಕು, ಬೇಡ ನಮಗೆ ದೇವರ ಸಹವಾಸ ಅಂತ ಬಿಡುವವರ ಮಾತನ್ನ ಸತ್ಯ ಮಾಡಲಿಕ್ಕೆ ಯಾಕೆ ದೇವರು ಬರಬೇಕು? ಬರೋದೇ ಇಲ್ಲ. ಕೊಂದರು, ವಿಷ ಹಾಕಿದರು, ಕಲ್ಲು ಕಟ್ಟಿ ಸಮುದ್ರದೊಳಗೆ ಎಸೆದರೂ ಅಡ್ಡಿ ಇಲ್ಲ. ನಾನು ವಿಷ್ಣುವಿನ ನಾಮಸ್ಮರಣೆಯನ್ನು ಬಿಡೋದಿಲ್ಲ, ವಿಷ್ಣುವೇ ಸರ್ವೋತ್ತಮ ಅನ್ನುವ ದೃಢವಾದ ನಿರ್ಧಾರವನ್ನು ಇಟ್ಟುಕೊಂಡು ಪ್ರಹ್ಲಾದರಾಜರಂತೆ ಯಾರು ಗಟ್ಟಿಯಾದ ದೀಕ್ಷೆಯಿಂದ ನಿಲ್ತಾರೋ, ಅದನ್ನೇ ಜೀವನದಲ್ಲಿ ತಪಸ್ಸು ಅಂತ ಆಚರಣೆ ಮಾಡ್ತಾರೋ ಅಂಥವರ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಇವತ್ತಿಗಾದರೂ ದೇವರ ಕಂಬದಿಂದ ಬರ್ತಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ದೇವರು ಸರ್ವತ್ರ ವ್ಯಾಪ್ತನಾದವನು. ಋಷಭನಾಮಕ ಪರಮಾತ್ಮ ಯಾವುದನ್ನು ಉಪದೇಶ ಮಾಡಿದ ಆ ಉಪದೇಶದ ಪರಿಪೂರ್ಣವಾದ ಫಲಿತಾಂಶವನ್ನು ಪ್ರಹ್ಲಾದರಾಜರ ಜೀವನದಲ್ಲಿ ನಾವು ಕಾಣುತ್ತೇವೆ. ಗುರುರ್ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಜನನೀ ನ ಸಸ್ಯಾತ್, ದೈವಂ ನ ತತ್ಸ್ಯಾತ್, ನ ಪತಿಶ್ಚ ಸಸ್ಯಾತ್, ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಯಾರು ಮೃತ್ಯುವಿನ ಮೋಚನೆಯನ್ನ ಮಾಡೋದಿಲ್ಲ, ಮೃತ್ಯುವಿನ ಮೋಚನೆ ಮಾಡುವ ಮೃತ್ಯುವಾದ ಆ ನರಸಿಂಹನ, ಭಗವಂತನ, ವಿಷ್ಣುವಿನ ಪಾರಮ್ಯವನ್ನು ತಿಳಿಸೋದಿಲ್ಲ, ಅದಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ, ಅಂತಹ ತಂದೆ, ತಾಯಿ, ಗುರು ಯಾರೂ ಕೂಡ ನಿಜವಾದ ಅರ್ಥದಲ್ಲಿ ತಂದೆ ಅಲ್ಲ, ತಾಯಿ ಅಲ್ಲ, ಗುರು ಅಲ್ಲ, ಬಂಧು ಅಲ್ಲ ಎಂಬುದಾಗಿ ಪರಮಾತ್ಮನೇ ಹೇಳಿದ ಮಾತು. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡ ಮಹಾನುಭಾವರು ಪ್ರಹ್ಲಾದರಾಜರು ಹಾಗೇ ವರ್ತನೆ ಮಾಡಿದ್ದಾರೆ. ಯಾರ ಒಳ್ಳೆ ಮಾತು ಹೇಳಿದರೆ ಯಾರು ಹೇಳಿದರೂ ಕೇಳುತ್ತಾರೆ, ಆದರೆ ಧರ್ಮಕ್ಕೆ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೇಳಿದಾಗ ಅದನ್ನು ಕೇಳದಂತೆ ದೃಢವಾದ ಭಕ್ತಿ ವಿಶ್ವಾಸಗಳಿಂದ ದೇವರೇ ಸರ್ವೋತ್ತಮ ಅನ್ನುವುದನ್ನು ಸ್ಥಾಪನೆ ಮಾಡಿದರಲ್ಲ, ಅದಕ್ಕಾಗಿ ಭಗವಂತ ಅವರಿಗಾಗಿ ಪ್ರಕಟನಾದ. ಅದೇ ತರಹದ ಅಕಾಟ್ಯವಾದ ವಿಶ್ವಾಸ, ಭಕ್ತಿ ದೇವರ ಬಗ್ಗೆ ಇಟ್ಟುಕೊಂಡು ನಾವು ದೇವರ ಸ್ಮರಣೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಇದರಲ್ಲಿ ಯಾವುದೇ ವಿಧವಾದ ಸಂಶಯವಿಲ್ಲ.